ಓ ಗೆಸ್ ಮಾಡು ವಿಡಿಯೋ ಮಾಡ್ತಿಲ್ವಾ ಒಂಚೂರು ಡೌ ಮಾಡು. ನಾನು ಅನ್ಕೊಂಡೆ ನಂಗೆ ಗೊತ್ತಿಲ್ಲ, ನಿಂಗೆ ಗೊತ್ತಾ? ಎಕ್ಸ್ಪೆಕ್ಟ್ ಥಾರ್ ಇನ್ ಯುವರ್ ವೆಡ್ಡಿಂಗ್ ಅಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಹಿಯರ್, ಹಾಯ್, ದಿಸ್ ಇಸ್ ಸ್ಮಿತಾ. ಆಲ್ರೆಡಿ ನೀವು ನನ್ನ ತಮ್ನೇಲಲ್ಲಿ ನೋಡಿರ್ತೀರಾ. ದಿಸ್ ಇಸ್ ಮೈ ಬರ್ಡೇ ವ್ಲಾಗ್. 12 o'clock ಎಕ್ಸಾಕ್ಟಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನಂಗೆ ಒಂದು ಸರ್ಪ್ರೈಸಿಂಗ್ಲಿ ಕೇಕ್ ಕಟ್ ಮಾಡಿಸಿದ್ರು. ನೋಡಿ ಗೈಸ್, ವಾಲ್ನಟ್ ಕೇಕ್ ತರಿಸಿದ್ದಾರೆ ನನ್ನ ಫ್ರೆಂಡ್ಸ್. ಫರ್ರರ್ ರೋಚರ್ ಅದು ಹೇಸಲ್ ನಟ್, ಅದು ಎಷ್ಟು ಚೆನ್ನಾಗಿದೆ ನೋಡು. ಅದು ಐ ಆಮ್ ಸೋ ಗ್ರೇಟ್ಫುಲ್ ದಟ್ 12 ಗಂಟೆಗೆ ಪಾಪ ಅವರಿಬ್ಬರು ಎದ್ದಿದ್ದು ನನಗೋಸ್ಕರ ಕೇಕ್ ತಂದು ಅಷ್ಟು ಎಫರ್ಟ್ ಹಾಕಿ ಕೇಕ್ ಕಟ್ ಮಾಡಿ. ಆದರೆ ನಾನು ಹುಟ್ಟಿದ್ದು ಗೈಸ್ 3:43 These guys are celebrating my birthday on ಬೈಕು ಬೇಡ ಕಣೆ, ಹೆಂಗೆಂಗೋ ವಿಡಿಯೋ ಮಾಡ್ತಿದ್ದೀವಿ. ನೋಡಿ ನನ್ನ ಫ್ರೆಂಡ್ ಬರ್ಡೇ ಮಾಡ್ತಿದ್ವಿ ಖಾಲಿ ರೋಡಲ್ಲಿ. ಚುರ್ರಂಗುತ್ತಾ ಇಲ್ಲ ತಾನೆ? ಓಕೆ, ಥ್ಯಾಂಕ್ ಯು ಸೋ ಮಚ್. ಗೆಸ್ ಮಾಡು. ಗೆಸ್ ಮಾಡೋದೇನು, ನನ್ನ ಹತ್ರನೇ ಲಿಂಕ್ ಕಳಿಸಿ. ಏನಿರ್ಬೋದು? ರೈಸನ್ ಈ ಶೇಪಲ್ಲಿ ಇರಲ್ಲ. ಇನ್ನು ಒಂದು ಚಾನ್ಸ್ ಕೊಡ್ತೀವಿ ಅಷ್ಟೇ, ಓನ್ಲಿ ಒಂದು ಚಾನ್ಸ್. ಓ ನಿಂದ ಅಲ್ಲ, ಹೊಸ ಫೋನ್ ತಗೊಂಡಿದ್ನಲ್ಲ. ಇರ್ಬೋದಾ? ಮಲ್ಲಿಗೆ ಹೂವ ಪ್ರೈಸ್ ಹಾಕೋ ಬಂದಿಯಣ್ಣ. ಸಮುದ್ರ ಐ ವಿಲ್ ಎಕ್ಸ್ಪೆಕ್ಟ್ ಥಾರ್ ಇನ್ ಯುವರ್ ವೆಡ್ಡಿಂಗ್ ಅಂತೆ. ಬರೀ ಇಂಥದೆಯ ಮದುವೆಯ ಈ ಬಂಧ ಅನುರಾಗ ಬಾಯ್ದು ಅಲ್ವಾ? ಗೊತ್ತು ಕಣೆ. ವಿಡಿಯೋ ಮಾಡ್ತಿಲ್ವಾ ಒಂಚೂರು ಡೌ ಮಾಡು. ಗಿಫ್ಟ್ ಏನಂತ ಆಲ್ರೆಡಿ ನಂಗೆ ಗೊತ್ತಿತ್ತು. ನನಗೆ ಗಿಫ್ಟ್ಗಿಂತ ಆ್ಯಕ್ಚುಲಿ ಇವರಿಬ್ಬರು ನನ್ನನ್ನು ಖುಷಿ ಪಡ್ಸೋಕೆ ಹಾಕೋ ಎಫರ್ಟ್ಸ್ ಇದೆ ಅಲ್ಲ, ಈ ವರ್ಷ ಅಂತಲ್ಲ, ಈ ವರ್ಷ ನಾನು ವ್ಲಾಗ್ ಮಾಡ್ತಿದ್ದೀನಿ, ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೂಡ ನನ್ನ ಬರ್ಡೇನ ಇಷ್ಟೇ ಸ್ಪೆಷಲಾಗಿ ಮಾಡಿದರು. ಝಾರಾ ಮಾಡೆಲ್ ಥರ ಒಂದು ಪೋಸ್ ಕೊಡಿ. ಚೆನ್ನಾಗಿ ಕಾಣ್ತಾ. ಥ್ಯಾಂಕ್ ಯು ಚಂದನ್ ಫಾರ್ ಯುವರ್ ನೆಕ್ಸ್ಟ್ ಇಯರ್ ಇದನ್ನು ವಿಶ್ ಮಾಡ್ಬೇಕು. ಹಿಂಗೆ ಇಲ್ಲಿಗೆ ನಿಲ್ಲಿಲ್ಲ. ನಾನು ವಾಪಸ್ ರೂಮ್ಗೆ ಹೋಗೋ ಅಷ್ಟೊತ್ತಿಗೆ ನನ್ನ ಬೆಡ್ ಮೇಲೆ ಫುಲ್ ಡೆಕೋರೇಷನ್ ಎಲ್ಲ ನಡೆದಿತ್ತು. ನಾನು ಅನ್ಕೊಂಡೆ. ನಾನು ಎಂಟ್ರಿ ಕೊಡ್ತಿದ್ದಂಗೆ ಪಾರ್ಟಿ ಬ್ರಷ್ನ ಪಾಪ್ ಮಾಡು ಅಂತ ನನ್ನ ರೂಮ್ಮೇಟ್ ಪಾಪ ಹೇಳಿದ್ಲು. ಪಾಪ ಅವಳಿಗೆ ಅದು ಬ್ಲಾಸ್ಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವನೇನು ಮಾಡ್ತಾ ಇದ್ದಾನೆ? ಅವಳು ಪಾಪ ಟ್ರೈ ಮಾಡಿದ್ಲು, ಅವಳಿಗೆ ಪಾರ್ಟಿ ಬಸ್ ಬ್ಲಾಸ್ಟ್ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ಪ್ರಿಯಾ ನಾನೇ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಅವಳೇ ಮಾಡಿದ್ಲು. ಡೆಕೋರೇಷನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಆ ಬೊಕ್ಕೆ ನೋಡಿ, ಅದನ್ನು ಅಷ್ಟೇ ಎಷ್ಟು ಪಿಂಟ್ರೆಸ್ಟಿ ಆಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. To you, happy birthday to you, happy birthday to you, Smita, happy birthday to you. Cheers to 25. ಥ್ಯಾಂಕ್ ಯು ಸೋ ಮಚ್. ಹೇಗಂತಾನೆ ನನಗೆ ಅನಿಸ್ತಾ ಇರೋದು ಅಲ್ಲ ಕುಟ್ಟಿ, ವಾಟ್ ಇಸ್ ನಂಗೆ ಗೊತ್ತಿಲ್ಲ, ನಿಂಗೆ ಗೊತ್ತಾ ಅಂತ. ಬೇಗ ತೆಗಿ, ನಾನೇ ಕ್ಯೂರಿಯಾಸಿಟಿ ನನಗೇನೆ. ನಿನಗೆ ಏನಂತ ಗೊತ್ತಿಲ್ವಾ? ನಿಂಗೆ ಕೊಟ್ಟಿರೋ ನಾನು ಬರೋಷ್ಟ್ರಲ್ಲಿ ಪ್ಯಾಕ್ ಆಗಿತ್ತು. ಓ ಇದು ಬ್ಯಾಗ್ ಎಲ್ಲಾನೆ ತೆಗಿ. ರೈಟ್ ನೋ ಅಲ್ವಾ? It's feel so special that
ನಾನು ಯಾವತ್ತೋ ಮಾತಾಡ್ತಾ ಇರಬೇಕಾದ್ರೆ ಅವಳಿಗೆ ನಾನು ಒಂದು ಬ್ರ್ಯಾಂಡೆಡ್ ಬ್ಯಾಗ್ ತೊಗೋಬೇಕು ಆಫೀಸಿಗೆ ತೊಗೊಂಡೋಗೋಕ್ಕೆ ಅಂತ ಹೇಳಿದ್ನಂತೆ. ಅವಳು ಅದನ್ನು ನೆನ್ಪಿಡ್ಕೊಂಡು ನಂಗೆ ಈ ವರ್ಷ ಅದನ್ನೇ ಗಿಫ್ಟ್ ಮಾಡಿದ್ದಾಳೆ. ಇದು ನನ್ನ ಫಸ್ಟ್ ಎವರ್ ಬ್ರ್ಯಾಂಡೆಡ್ ಬ್ಯಾಗ್. ನಂಗೆ ತುಂಬ ಖುಷಿಯಾಯಿತು. ಆ್ಯಂಡ್ ನಾನು ವಿಷನ್ ಬೋರ್ಡಲ್ಲಿ ಕೂಡ 2026 ವಿಷನ್ ಬೋರ್ಡಲ್ಲಿ ಕೂಡ ಅದನ್ನು ಹಾಕ್ಕೊಂಡಿದ್ದೆ. ಇದೇ ಕಲರ್ ಬ್ಯಾಗ್ ಇದೆ. She got color. Thank you. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ತಲೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲೇ PG ಹತ್ತಿರದಲ್ಲೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಸ್ಪೆಷಲಿ ನನಗೆ ಅಮ್ಮನ ದೇವಸ್ಥಾನ ಎಲ್ಲ ಹೋಗೋದು ಅಂದರೆ ತುಂಬ ಇಷ್ಟ. ಅಲಂಕಾರ ಎಲ್ಲ ನೋಡೋದು ಅದೆಲ್ಲ. ಈ ಸಲ ಬೇರೆ ಫ್ರೈಡೇ ಬಂದಿತ್ತು, ಅದೊಂಥರ ಬೋನಸ್ ಥರ. ಸೊ ಬೆಳಗ್ಗೆ ನಂಗೆ ನೋಡಿದಷ್ಟು ಸಮಾಧಾನ ಆಗಿರಲಿಲ್ಲ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ, ಸ್ವಲ್ಪ ಹರಿಬರಿಲಿ ಬಂದಿದ್ದೆ ಅಂಥೇಳಿ ಸಂಜೆ ಇನ್ನೊಂದು ಸಲ ಅದೇ ಟೆಂಪಲ್ಗೆ ಹೋಗಿದ್ವಿ. ಈ ಶಿವಲಿಂಗ ನೋಡಿ ನನಗೇನೋ ಇದನ್ನು ನೋಡಿದ್ರೆ ತುಂಬ ಕ್ಯೂಟಾಗಿದೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನನ್ನ ಹೆಸರೆಲ್ಲ ಅರ್ಚನೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒಂದು ಟ್ವಿಸ್ಟ್ ಕೊಟ್ಟರು. 2 ದಿವಸಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊ, ನಾವೆಲ್ಗೋ ಹೋಗ್ತಿದ್ದೀವಿ ಅಂತ. ಆಮೇಲೆ ಬಟ್ಟೆ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರಿಯಾ? ಚಿಕ್ಕಮಂಗ್ಳೂರು ಪಕ್ಕನಾ? 100%. ಸರಿ, ಚಿಕ್ಕಮಂಗ್ಳೂರು ಕಡೆ ಹೋಗ್ತಿದ್ದೀವಿ ಅಂತ ಹೊರಟ್ವಿ. ಬಟ್ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಲಿಲ್ಲ. ಎಲ್ಲಿಗೆ ಹೋಗ್ತೀವಿ ಅಂತ ಕೊನೆ ತನಕ ವೀಡಿಯೋ ನೋಡಿ. ಲೆಟ್ಸ್ ಗೋ. ಅಲ್ಲೇ ನಮ್ಮ PG ಹತ್ರ ಇರೋ ಒಂದು ಹೋಟೆಲಲ್ಲಿ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಹೇಳಿ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವಾಗಲಿಂದ ನೀವು ಸರ್ಪ್ರೈಸ್ ಮಾಡೋಣ ಅಂದರೆ ಕೇಳ್ತಾನೆ ಇದೆಯಾ ಅಂಬರೀಷ್ ಹೇಳಿದಾಗುತ್ತಾ ನೀವು ಯಾಕೆ ಗೊತ್ತಾಗಲ್ಲ ಹಂಗಾರೆ ನಾನು ಬರಲ್ಲ, ಹೋಗ್ರೋ ನೀವೇ ಇಬ್ರು ಬರ. ನಮ್ಮಿಂದ ಕೋರಮಂಗ್ಲಕ್ಕೆ ಬರೋದೆ ಹಾಫ್ ಆನ್ ಅವರ್ ಆಯ್ತು ಅನ್ಸುತ್ತಲ್ಲ. ಯಾ ಯು ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. 10:40 ಹಾಫ್ ಆನ್ ಅವರ್ ಆಯ್ತು. ಅದು ಇವತ್ತು ಫ್ರೈಡೇ ಬೇರೆ. ಎಲ್ಲಿಗೆ ಹೋಗ್ತೀವಿ ನಿಜವಾಗ್ಲೂ? ಡ್ರೈವರ್ ಊರಿಗೆ. ಮಳೆ ಜಾಸ್ತಿ ಇದೆಯಂತೆ, ನಾವು ಹೋಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡೋಣ. ನಿಜ ಹೇಳ್ರು, ಎಲ್ಲಿಗೆ ಹೋಗ್ತಿದ್ದೀವಿ? ನಿಜ, ಅಲ್ಲಿಗೆ ನೀವು ಯಾಕೆ ನಂಬ್ತಾ ಇಲ್ಲ? ವಿ ಆರ್ ಗೋಯಿಂಗ್ ಟು ಊಟಿ. ಎಲ್ಲಿಗೆ ಹೋಗ್ತಿದ್ದೀವಿ ಈಗ? ಖುಷಿನಾ? ಪ್ರಿಯಾ ಅವರೇ, ನೀವೇನು ಹೇಳ್ತೀರಾ? ತುಂಬ ಖುಷಿ ಇದೆ. ಊಟಿಲಿ ಸಿಗೋಣ ಮತ್ತೆ. ಫೈನಲಿ ಆ TTಲಿ ಕುತ್ಕೊಂಡ್ಮೇಲೆ ಗೊತ್ತಾಗಿದ್ದು ನಾವು ಊಟಿಗೆ ಹೋಗ್ತಾ ಇದ್ದೀವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಊಟಿ ವ್ಲಾಗ್ ಜೊತೆ ಬರ್ತೀನಿ. ಬಾಯ್ ಬಾಯ್. ಅಷ್ಟೇ.